ರೈನ್ ಹಾರ್ವೆಸ್ಟಿಂಗ್ ಇಂಗು ಗುಂಡಿಯ ಬಗ್ಗೆ ನಾನಿವತ್ತು ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಇವಾಗ ಇಂಗು ಗುಂಡಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶದಲ್ಲಿ ಇಂಗು ಗುಂಡಿಗಳಿಗೆ ನೀರು ಹೋಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮಳೆಯ ನೀರು ಸಂಗ್ರಹ ಆಗುತ್ತೆ. ಈ ಕಾನ್ಸೆಪ್ಟು ಇಷ್ಟೇನೆ. ಮಳೆ ಬಂದಾಗ ಆ ನೀರನ್ನು ಸಂಗ್ರಹಿಸಿ ಇಡುವಂತಹ ಒಂದು ಗುಂಡಿ ಇದು ರೈತರಿಗೆ ತುಂಬ ಉಪಯೋಗಕಾರಿ ಆಗುತ್ತೆ. ಈ ಒಂದು ಸಿಸ್ಟಮನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಅಲ್ಲಿ ಬಾವಿಯಾಗೆ ಒಂದು ಬಾವಿಯನ್ನು ಮಾಡಿದ್ದಾರೆ. ನೀರು ಹೋಗಿ ಅಲ್ಲಿ ಸಂಗ್ರಹ ಆಗುತ್ತೆ. ಈ ನೀರು ಹೇಗೆ ಸಂಗ್ರಹ ಆಗುತ್ತೆ, ಮಳೆ ಬಂದಾಗ ಈ ನೀರನ್ನು ಸಂಗ್ರಹ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಅಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಹಿಂಗೆ ನೀವು ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶ ಫುಲ್ಲು ಈ ಪ್ರದೇಶದಲ್ಲಿ ಎಲ್ಲ ನಿಮಗೆ ಇಂಗು ಗುಂಡಿಗಳಿಗೆ ನೀರು ಹೋಗೋದಕ್ಕೆ ಅವರು ಆ ಸಿಸ್ಟಮನ್ನು ಅಳವಡಿಸಿದ್ದಾರೆ. ತುಂಬ ಉಪಯೋಗಕಾರಿಯಾದಂತಹ ಸಿಸ್ಟಮ್ ಇದು. ಇದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಬಾವಿ. ಆ ಬಾವಿಯಲ್ಲಿ ನೀರು ಸಂಗ್ರಹ ಆಗುತ್ತೆ. ಹೇಗೆ ಸಂಗ್ರಹ ಆಗುತ್ತೆ, ಏನೆಲ್ಲ ಮಾಡಿದ್ದಾರೆ ನೋಡೋಣ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಮಳೆ ಕೊಯ್ಲು ಇಂಗು ಗುಂಡಿ ಕೇಳಿದ್ದೀರಾ? ಈ ಮಳೆ ಕೊಯ್ಲು ಇಂಗು ಗುಂಡಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಬನ್ನಿ ನೋಡೋಣ, ಮಳೆ ಕೊಯ್ಲು ಇಂಗು ಗುಂಡಿ ಹೇಗಿದೆ, ಹೇಗೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಇವಾಗ. ನೋಡಿ, ಇದು ಮಳೆ ನೀರು ಕೊಯ್ಲು ಇಂಗು ಗುಂಡಿ ಅಂತ. ಅಳತೆ 12 ಅಡಿ, ಆಳ 4 ಅಡಿ ವ್ಯಾಸ, ಸಾಮರ್ಥ್ಯ 4268 ಲೀಟರ್ಗಳು. ಮಳೆಗಾಲದಲ್ಲಿ ವಾರ್ಷಿಕ ಸರಾಸರಿ ಕೊಟ್ಟಿದ್ದಾರೆ ನೋಡಿ, 1,28,000 ಲೀಟರ್ಗಳು. ಇದು ಮಳೆ ಕೊಯ್ಲು ಇಂಗು ಗುಂಡಿ. ನೋಡಿ, ಇಲ್ಲೆಲ್ಲ ನಿಮಗೆ ಮಳೆ ಕೊಯ್ಲು ಇಂಗು ಗುಂಡಿಯನ್ನು ಮಾಡಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಮಾಡಿದ್ದಾರೆ. ಬಿದ್ದಂತಹ ಮಳೆ ನೀರು ಏನಾಗುತ್ತೆ, ಭೂಮಿಯ ಒಳಗಡೆ ಹೋಗಿ ನೀರನ್ನು ಸಂರಕ್ಷಣೆ ಮಾಡಿ ನಂತರ ಈ ನೀರು ಅಲ್ಲಿರುವಂತಹ ಇಂಗು ಗುಂಡಿ ಇದೆ, ಅಲ್ಲಿ ತೋರಿಸ್ತೀನಿ. ಆ ಇಂಗು ಗುಂಡಿ ಒಳಗಡೆ ಹೋಗಿ ಈ ನೀರು ಸೇರಿಕೊಳ್ಳುತ್ತೆ. ಮಳೆ ಕೊಯ್ಲು ಇಂಗು ಗುಂಡಿ ಅಂತ ಹೇಳ್ತಾರೆ ಇದಕ್ಕೆ. ನೀರನ್ನು ಸಂರಕ್ಷಿಸಿ ಇಟ್ಕೊಳ್ಳುವಂತಹ ಒಂದು ವಿಧಾನ ಇದು. ಈ ರೀತಿಯ ಇಂಗು ಗುಂಡಿಗಳು ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು, ಗಮನಿಸ್ತಾ ಇರ್ಬೋದು. ಸುತ್ತಲೂ ಕೂಡ ಈ ಪ್ರದೇಶದಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ ಇದನ್ನು. ತುಂಬ ಉಪಯೋಗಕಾರಿಯಾಗುತ್ತೆ ಇದು ರೈತರಿಗೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಯಲ್ಲಿ ಇಂಗು ಗುಂಡಿ ಅಂದರೆ ಮೇಲ್ಮೈ ನೀರನ್ನು ಭೂಮಿಯೊಳಗೆ ಇಂಗಿಸುವಂತಹ, ಅಂದರೆ ಭೂಮಿಯೊಳಗೆ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಸರಳ ಹಾಗೂ ಪರಿಣಾಮಕಾರಿಯಾದಂತಹ ಒಂದು ರಚನೆ ಈ ಇಂಗು ಗುಂಡಿ ವ್ಯವಸ್ಥೆ. ಇದು ಮನೆಯ ಮೇಲ್ಛಾವಣಿಯಾಗಿರ್ಬೋದು ಅಥವಾ ಅಂಗಳದ ಮಳೆಯನ್ನು ನೇರವಾಗಿ ಮಣ್ಣಿಗೆ ತಲುಪಿಸಲು ಸಹಾಯ ಮಾಡುತ್ತೆ. ಇದೇ ರೀತಿ ಹೊಲ ಗದ್ದೆಗಳಿರ್ಬೋದು ಅಥವಾ ನಾವು ಅಂತರ್ಜಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಈ ರೀತಿಯ ಇಂಗು ಗುಂಡಿಗಳನ್ನು ಮಾಡೋದ್ರಿಂದ ನಾವು ನೀರನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಬಹುದು. ಇನ್ನು ಇಂಗು ಗುಂಡಿ ಅಂದರೆ ಏನು, ಇದ್ರ ಪ್ರಯೋಜನ ಏನು ಅಂತ ನೋಡೋದಾದರೆ, ಮಳೆ ನೀರನ್ನು ವ್ಯರ್ಥವಾಗದ ಹಾಗೆ ನೇರವಾಗಿ ಭೂಮಿಗೆ ಬಿಡುವುದೇ ಇದರ ಈ ವ್ಯವಸ್ಥೆ. ಹೇಗಪ್ಪ ಅಂತಂದರೆ, ಬತ್ತಿ ಹೋದ ಕೊಳವೆ ಬಾವಿಗಳಿಗೆ ಪುನರ್ಜೀವವನ್ನು ಕೊಡ್ಬೋದು ಈ ವ್ಯವಸ್ಥೆಯಿಂದ. ಬೇಸಿಗೆಗಳಲ್ಲಿ ಕುಡಿಯುವ ನೀರು ಮತ್ತು ಕೃಷಿಗೆ ಅನುಕೂಲವಾಗುವಂತೆ ಅಂತರ್ಜಲದ ಮಟ್ಟವನ್ನು ಕಾಯ್ದುಕೊಳ್ಳುವುದು. ನೋಡಿ, ಈ ಪ್ರದೇಶದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಹೆಚ್ಚು ಮರಗಿಡಗಳನ್ನು ನೀವು ಕಾಣ್ತಾ ಇದ್ದೀರಾ. ಇಲ್ಲೆಲ್ಲವೂ ಕೂಡ ಸುತ್ತಲೂ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಂತರ ಈ ನೀರು ಬಾವಿಗೆ ಸೇರುತ್ತೆ. ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಹೋಗಿ ಈ ನೀರು ಸಂಗ್ರಹ ಆಗುತ್ತೆ. ತುಂಬ ಉಪಯೋಗಕಾರಿಯಾದಂತಹ ಒಂದು ವ್ಯವಸ್ಥೆ ಇದು. ಇದು ಏನು ಕೇವಲ ರೈತರಿಗಷ್ಟೇ ಅಂತ ಅಲ್ಲ, ನಾವು ಮನೆಗಳಿಗೂ ಕೂಡ ಈ ವ್ಯವಸ್ಥೆಯನ್ನು ಮಾಡ್ಕೋಬೋದು. ನೀರು ಯಾವುದೇ ರೀತಿಯ ಪೋಲಾಗದಂತೆ ಮಾಡ್ಕೊಳ್ಬೋದು. ನೀರು ಸಂಗ್ರಹ ಆದಾಗ ಅಂತರ್ಜಲದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನಿರ್ಮಾಣ ಮಾಡುವಂತಹ ವಿಧಾನ ಕೂಡ ಇದೆ. ಇದನ್ನು ನಿರ್ಮಾಣ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದನ್ನು ನಾವು ಗಮನಿಸೋದಾದರೆ, ಗುಂಡಿಯನ್ನು ಅಗಿಬೇಕು.
ಸಾಮಾನ್ಯವಾಗಿ 3 ರಿಂದ 5 ಅಡಿ ಅಗಲ ಮತ್ತು 5 ರಿಂದ 6 ಅಡಿ ಆಳದ ಗುಂಡಿಯನ್ನು ತಯಾರಿಸಬೇಕಾಗತ್ತೆ. 3 ರಿಂದ 5 ಅಡಿ ಅಗಲ, 5 ರಿಂದ 6 ಅಡಿ ಆಳದ ಗುಂಡಿಯನ್ನು ತಯಾರಿಸಬೇಕಾಗತ್ತೆ. ಈ ಗುಂಡಿಯನ್ನು ಮಾಡುವುದು ಮೊದಲನೆಯದಾಗಿ. ಹಾಗೂ ಇದನ್ನು ಹೇಗೆ ಜೋಡಣೆ ಮಾಡೋದು ಅಂದರೆ, ಗುಂಡಿಯ ಕೆಳಭಾಗದಲ್ಲಿ ದೊಡ್ಡ ಗಾತ್ರದ ಕಲ್ಲುಗಳನ್ನು, ನಂತರ ಮಧ್ಯದ ಗಾತ್ರದ ಜಲ್ಲಿ ಕಲ್ಲುಗಳನ್ನು ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಮರಳಿನ ಪದರಗಳಾಗಿ ತುಂಬಬೇಕಾಗತ್ತೆ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಈ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಯಾಕಪ್ಪ ಅಂತಂದರೆ, ಮೇಲ್ಛಾವಣಿಯಿಂದ ಬರುವ ನೀರನ್ನು ಪೈಪ್ ಮೂಲಕ ಈ ಗುಂಡಿಗೆ ಬಿಡುವ ಮೊದಲು ಕಸ ಕಡ್ಡಿಗಳು ಹೋಗದಂತೆ ಜಾಲರಿಯನ್ನು ಕೂಡ ಅಳವಡಿಸಬೇಕಾಗುತ್ತೆ. ಆಮೇಲೆ ನೀರು ಶುದ್ಧವಾಗಿ ನೀರು ಕೆಳಗಡೆ ಸೇರುತ್ತೆ. ಹಾಗಾಗಿ ಅದಕ್ಕೋಸ್ಕರ ಇದನ್ನು ಮಾಡಬೇಕಾಗತ್ತೆ. ಮೇಲ್ಛಾವಣಿಯಲ್ಲಿ ನಾವು ಪೈಪ್ ವ್ಯವಸ್ಥೆ ಮಾಡಿ ನೀರನ್ನು ಬಿಟ್ಟಂಥ ಸಂದರ್ಭ ಏನಾಗುತ್ತೆ ಅಂದರೆ, ಮೇಲ್ಗಡೆ ಕಸ ಕಡ್ಡಿಗಳು ಬೀಳದಂತೆ ಇದು ತಡೆಯುತ್ತೆ. ಇಲ್ಲಿ ಕಾಣಿಸ್ತಾ ಇರೋದು ಈ ಬಾವಿ ನೋಡಿ. ಅಲ್ಲಿ ಪೈಪ್ ಮೂಲಕ ನಾವು ನೀರು ಹಾದು ಹೋಗುತ್ತೆ. ಆ ನೀರು ಈ ಬಾವಿಯಲ್ಲಿ ಸಂಗ್ರಹ ಆಗುತ್ತೆ. ಆದರೆ ಆ ನೀರು ಶುದ್ಧವಾಗಿರಬೇಕು ಅಂತಂದರೆ ಮೇಲ್ಛಾವಣಿಯಲ್ಲಿ ಇರುವಂತಹ ಒಂದು ಭಾಗವನ್ನು ನೀವು ನೋಡಿ, ಅಲ್ಲಿ ನೆಟ್ಟನ್ನು ಅಳವಡಿಸಲಾಗಿದೆ. ಆ ನೆಟ್ಟು ಏನಕ್ಕಪ್ಪ ಅಂತಂದರೆ, ಮರಗಳಿರುತ್ತೆ, ಎಲೆಗಳು ಉದುರುತ್ತೆ, ಕಸ ಉದುರುತ್ತೆ. ಹಾಗಾಗಿ ಆ ನೆಟ್ಟನ್ನು ಮೇಲ್ಗಡೆ ಹಾಕಲಾಗಿದೆ. ಆಗ ಯಾವುದೇ ರೀತಿಯಾಗಿ ನೀರು ಕಲುಷಿತಗೊಳ್ಳೋದಿಲ್ಲ. ಶುದ್ಧವಾದಂತಹ ನೀರು ಅಂತರ್ಜಲವನ್ನು ಸೇರುತ್ತೆ, ಬಾವಿಯಲ್ಲಿ ಸಂಗ್ರಹ ಆಗುತ್ತೆ. ಆ ನೀರನ್ನು ನಾವು ಬಳಸಬಹುದು. ನೀರು ಉತ್ತಮವಾಗಿರುತ್ತೆ, ಕುಡಿಯೋದಕ್ಕೂ ಕೂಡ ಬಳಸಬಹುದು. ಹಾಗೂ ಕೃಷಿಗೆ ಕೂಡ ನಾವು ಇದನ್ನು ಅಳವಡಿಸ್ಕೊಳ್ಬಹುದು. ಈ ರೀತಿಯಾಗಿ ನಾವು ಶುದ್ಧವಾದಂತಹ ನೀರನ್ನು ದಿನನಿತ್ಯದ ಬಳಕೆಗೆ ಬಳಸಬಹುದು, ಕೃಷಿಗೆ ಬಳಸಬಹುದು, ಕುಡಿಯೋದಕ್ಕೂ ಕೂಡ ನಾವು ಈ ನೀರನ್ನು ಉಪಯೋಗಿಸಬಹುದು. ಈ ಬಾವಿಯ ವಿಸ್ತೀರ್ಣ, ಸುತ್ತಳತೆ, ಅಗಲ, ಆಳ ಎಲ್ಲವೂ ಕೂಡ ಸ್ವಲ್ಪ ದೊಡ್ಡದಾಗಿದೆ. ಯಾಕೆಂತಂದರೆ ಇಲ್ಲಿ ಮಾಡಿರುವಂತಹ ವ್ಯವಸ್ಥೆ ಬಂದು ಸುಮಾರು ಒಂದು 6-7 ಎಕರೆಗಳಿಗಿಂತಲೂ ಅಧಿಕವಾಗಿದೆ. ಅಲ್ಲಿಂದ ಮಳೆ ಕೊಯ್ಲು ಪ್ರಾರಂಭ ಆಗುತ್ತೆ. ಅಲ್ಲಿಂದ ನೀರು ನೇರವಾಗಿ ಈ ಇಂಗು ಗುಂಡಿಯನ್ನು ಸೇರುತ್ತೆ. ಹಾಗಾಗಿ ಇದೊಂದು ದೊಡ್ಡ ವ್ಯವಸ್ಥೆ. ಇಲ್ಲಿ ಮಾಡಿರ್ತಕ್ಕಂತಹ ಬಾವಿ ತುಂಬ ದೊಡ್ಡದು. ನೀವು ಎಷ್ಟು ಜಾಗದಲ್ಲಿ ನೀವು ಮಾಡ್ತೀರಾ ಹಾಗೂ ಅಳತೆಗೆ ಅನುಸಾರವಾಗಿ ಆ ಬಾವಿಯ ಅಗಲ ಮತ್ತು ಉದ್ದ, ಆಳವು ಕೂಡ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಅದಕ್ಕೋಸ್ಕರ ನಾವು ಯಾವ ವಿಸ್ತೀರ್ಣಕ್ಕೆ ಎಷ್ಟು ಅಳತೆಯಲ್ಲಿ ಬಾವಿ ಇರಬೇಕು ಮತ್ತು ಎಷ್ಟು ಜಾಗದಲ್ಲಿ ನಾವು ಈ ವ್ಯವಸ್ಥೆಯನ್ನು ಅಳವಡಿಸ್ತೇವೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಈ ರೀತಿಯಾದಂತಹ ಇಂಗು ಬಾವಿಗಳನ್ನು ನಾವು ಬಳಸೋದ್ರಿಂದ ನಿಜಕ್ಕೂ ನೀರಿನ ಸಮಸ್ಯೆಯನ್ನು ನೀಗಿಸ್ಕೊಳ್ಬಹುದು. ನೀವು ನೋಡಿದ ಹಾಗೆ ಮಳೆಗಾಲದಲ್ಲಿ ನಾವು ನೀರನ್ನು ಸಂಗ್ರಹಿಸಿ ಇಟ್ಕೊಂಡ್ರೆ ಬೇಸಿಗೆ ಕಾಲದಲ್ಲಿ ನೀರಿಗೆ ಅಭಾವ ಆದಂತಹ ಸಂದರ್ಭದಲ್ಲಿ ಈ ವ್ಯವಸ್ಥೆಯಿಂದ ನಾವು ನೀರನ್ನು ಬಳಕೆ ಮಾಡಬಹುದು. ಯಾವುದೇ ರೀತಿಯ ನೀರಿನ ಸಮಸ್ಯೆ ಕೂಡ ಆಗೋದಿಲ್ಲ. ಇದರಿಂದ ನಾವು ರೈತರು ಆಗಿರ್ಬೋದು ಅಥವಾ ಮನೆಗಳಲ್ಲಿ ಆಗಿರ್ಬೋದು ನೀರಿನ ಸಮಸ್ಯೆಯನ್ನು ನಾವು ನೀಗಿಸ್ಕೊಳ್ಬಹುದು. ಲಾಲ್ಬಾಗ್ ತೆರೆದ ಬಾವಿ ಪುನರುಜ್ಜೀವನ. ಲಾಲ್ಬಾಗ್ನಲ್ಲಿ 6 ತೆರೆದ ಬಾವಿಗಳಿದೆ. ಅವುಗಳಲ್ಲಿ ಪ್ರಾಚೀನ ಕಾಲದವುಗಳಾಗಿರತಕ್ಕಂತಹ ಈ ಬಾವಿಗಳನ್ನು ಪುನಶ್ಚೇತನಗೊಳಿಸಲಾಗಿದೆ. ಈ ಬೋರ್ಡಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅದೇ ಈ ಬೋರ್ಡನ್ನು ಹಾಕಿದ್ದಾರೆ, ತೆರೆದ ಬಾವಿ. ಈ ಬಾವಿ ನೀರು ಎಲೆಗಳು ಬಿದ್ದು ಕಲುಷಿತಗೊಂಡಿತ್ತು. ಬಾವಿಯನ್ನು ಪುನಶ್ಚೇತನಗೊಳಿಸೋದಕ್ಕೆ ಸಾಂಪ್ರದಾಯಿಕ ಬಾವಿ ತೋಡುವವರ ತಂಡದವರು ಬಾವಿಯಲ್ಲಿನ ನೀರನ್ನು ಹೊರಹಾಕಿ ಕಸವನ್ನು ಹೊರ ತೆಗೆದು ಸ್ವಚ್ಛಗೊಳಿಸಲು 1 ವಾರಗಳ ಕಾಲ ಕೆಲಸ ಮಾಡಿರುತ್ತಾರೆ. ಸುರಕ್ಷಿತ ಉದ್ದೇಶಕ್ಕಾಗಿ ಬಾವಿಗೆ ಎಲೆ ಮತ್ತಿತರ ಕಸ ಬೀಳುವುದನ್ನು ತಡೆಯಲು ಬಾವಿಗೆ ಸುರಕ್ಷತಾ ಬಲೆ ಮತ್ತು ಶೇಡ್ ನೆಟ್ ಅಳವಡಿಸಲಾಗಿದೆ. ಬಾವಿಯು 25 ಅಡಿ ವ್ಯಾಸ, 30 ಅಡಿ ಆಳ ಮತ್ತು 4 ಲಕ್ಷ ಲೀಟರ್ ಸಾಮರ್ಥ್ಯವನ್ನು ಹೊಂದಿದೆ. ನೋಡಿ, ಇದೇ ಈಗ ನೀವು ನೋಡ್ತಾ ಇರ್ತಕ್ಕಂತಹ ಬಾವಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಇದಿರೋದು ಲಾಲ್ಬಾಗ್ನಲ್ಲಿ. ಅಂತರ್ಜಲ ಮರುಪೂರಣ ಬಾವಿಗಳು ಮತ್ತು ತೆರೆದ ಬಾವಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಬೆಂಗಳೂರಿಗಾಗಿ ದಶಲಕ್ಷ ಬಾವಿಗಳು ಅಭಿಯಾನದ ಭಾಗವಾಗಿ ಈ ಕೆಲಸವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಂಪರ್ಕಿಸಿ ಅಂತ ಇಲ್ಲಿ ಭೇಟಿ ನೀಡಿ ಅಂತ ಅವರ ವೆಬ್ಸೈಟ್ನ ಅಡ್ರೆಸ್ ಕೂಡ ಹಾಕಿದ್ದಾರೆ.
ನೋಡಿದ್ರಲ್ಲ ಈ ರೈನ್ ಹಾರ್ವೆಸ್ಟಿಂದ ಯಾವ ರೀತಿಯ ನೀರನ್ನು ಸಂರಕ್ಷಣೆ ಮಾಡಬಹುದು, ಸಂಗ್ರಹ ಮಾಡಬಹುದು, ಹಾಗೆ ಅದನ್ನು ಬಳಕೆಗೆ ನಾವು ಹೇಗೆ ಉಪಯುಕ್ತವಾಗಿ ಉಪಯೋಗಿಸ್ಕೊಳ್ಬಹುದು ಅನ್ನುವಂಥ ಮಾಹಿತಿಯನ್ನು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.